ಕೇಳುಗರಂತೆಯ ನಿಯಮ ತ್ಯಜಿಸುತ್ತ ಕಡೆಗೆ ನಂಬಿಕೆ ಸತ್ತು ಹೋಗಿದೆ. ಬಡಬಡಿಸುತ್ತ ಸಂಪ್ರದಾಯವ ಪಾಲಿಸುತ್ತ ತಾನಿದ್ದನು. ಬಡಬಡಿಸುತ್ತ ಸಂಪ್ರದಾಯ ಅಪ್ಪ ಮಗ ಇಬ್ರು ಸೇರ್ಕೊಂಡು ಏನಾದ್ರೂ ಮಾಡ್ಕೊಳ್ಳಿ. ಅಪ್ಪ ಬಾವಲಿ, ಅಪ್ಪ ಬಾವಲಿ. ಅಪ್ಪ ಬಾವಲಿ ಅಲ್ಲ, ನೀನ್ ಮತ್ತೆ ನಮ್ಮ ಬಾವಲಿ, ಮತ್ತೆ ಇವೊಬ್ಬ ಇದ್ದಾನಲ್ಲ, ಒಟ್ಟು 3 ಬಾವಲಿ. ನಮ್ಮನೆಯಲ್ಲಿ ಸಾವು ಖಚಿತ. ಬಂದರೆ ನಿಮ್ಮ ಸಾವಾಗುವುದಿಲ್ಲ, ಬದಲಾಗಿ ನನ್ನ ಸಾವಿಗೆ ಕ್ಷಣಗಳನ್ನೇ ಇದೆ. ಬಿಡು 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 ನನ್ನನ್ನು. ಬಾವಲಿ 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 ಛೇ, ಬಿಟ್ಟು ಮಾಡ, ಅದು ಒಳ್ಳೆ ಔಷಧಿ ಮಾಡ. ಛೇ, ಅದು ಏನಾಯ್ತಪ್ಪ ಈಗ? ರಾತ್ರಿ ಯಾರಾದ್ರೂ ಉಗುರು ಕತ್ತರಿಸ್ತಾರ, ಅದು ಮನೆ ಒಳಗಡೆ. ನಿನಗೇನಾಗಿದೆ? ಇದೇನು ಅದಾ, ನಿನ್ ಬಿಪಿ ಕಮ್ಮಿ ಆಗ್ಲಿ ಅಂತ ಈ ಜ್ಯೂಸ್ ಮಾಡಿ ತಂದೆ. ಇದನ್ನ ನೀನೇ ಕುಡಿ. ಮೊದಲು ಹೋಗಿ ನಿಂಬೆ ತಾರೆ. ಆಯ್ತು, 10 ರೂಪಾಯಿ ಯಾಕೆ ಇಷ್ಟು ಕೋಪ ಮಾಡ್ಕೊತೀರ? ಫ್ರಿಜ್ಜಲ್ಲಿ ಮೆಣಸಿನಕಾಯಿ ಉಂಟಾ? ಇನ್ನೊಂದು ಇನ್ನೊಂದು ಸರ್ಕ ಉಂಟಲ್ಲ, ಹೋಗ್ ಬಗ ಉಂಟಾ? ಹೋಗಿ ಬಂದ ಹೋಗ್ ಬೇಗ. ನಿನಗೆ ಯಾರೋ ಮಾಟ ಮಂತ್ರ ಮಾಡಿಸಿದಾರ ನೋಡೋಣ. ಶಿಷ್ಯ, ಗುರುಗಳೇ, ಎಂತ ಕೊಡುದು ಗುರುಗಳ? ನನಗೆ ಗಂಡ ತಿಂತಲ್ವೇ ನಾವು. ನನ್ನ ಮದ್ವೆ ಮುಂಚೆ ಬೇರೆ ಜೊತೆ ಗೆಳೆತನ ಇತ್ತ? ಯಾಕೆ ಸುಮ್ಮನಿದೀಯಾ? ತೆಂಗಿನಕಾಯಲ್ಲಿ ನೀರಿನ ಬದಲು ಹೂ ಇದೆ. ಏನ್ ಮಾಡ್ತಿದ್ಯಾ? ಸುಮ್ಮನೆ ಅಕ್ಕ, ನನ್ನ ಮೆಚ್ಚಿನ ಸಹೋದ್ಯೋಗಿಗೆ ಈ ರೀತಿ ಮೋಸ ಮಾಡಲು ನಾನು ಬಿಡೋದಿಲ್ಲ. ಮಾತ್ರ ಪಾಲನೆ ಮಾಡಬೇಕು. ನಿಜ, ವೈಜ್ಞಾನಿಕ ತಿಳುವಳಿಕೆ ಇಲ್ಲದಿದ್ದರೆ ವ್ಯಕ್ತಿ ಯಾವುದೇ ಮೋಸಕ್ಕೆ ಒಳಗಾಗದೆ ಬದುಕಬಲ್ಲ. ಹೌದು, ವಿಜ್ಞಾನ ತಂತ್ರಜ್ಞಾನಕ್ಕೆ ಇರುವುದೇ ಮಾನವ ಕುಲದ ಪ್ರಯೋಜನಕ್ಕಾಗಿ. ಇಷ್ಟೆಲ್ಲ ನೋಡಿದ ಮೇಲೆ